Aliens are living in our oceans. At least that's what Congress. Aliens crossed the galaxy in whatever is their spaceship and arrived at Earth. ಟೈಮ್ ಟ್ರಾವೆಲರ್ ಅಂತ ಹೇಳ್ತಾರೆ. ಏನೇ ಬರಬೇಕು ಅಂತಲ್ಲ, ಏನೇ ಬರೋದು ಏಲಿಯನ್ ಆಫ್ ಭೂಮಿ ಯಾವ ಥರ ಫಾರ್ಮೇಷನ್ ಆಯಿತು ಬಿಲಿಯನ್ ಇಯರ್ಸ್ 15 ಅಥವಾ 10 ಬಿಲಿಯನ್ ಇಯರ್ಸ್ ಆದಮೇಲೆ. ಸೊ ನಾನಲ್ಲಿ ಒಂದು 8ರಿಂದ 10 ಆರುವ ತಟ್ಟೆಗಳು ಕಾಣ್ತವೆ. ಲೈಕ್ ಏಲಿಯನ್ಸ್ ಯಾರಾದರೂ ನಮಗೆ ಸ್ವಲ್ಪ ವಿಚಿತ್ರವಾಗಿ ಕಂಡ್ರೆ ನಮ್ಮ ಥರ ಅಲ್ಲ ಅನಿಸಿದ್ರೆ ನಾವು ಏಲಿಯನ್ ಥರ ಇದೆಯಾ ಅಂತ ಅನ್ನೋದನ್ನು ಕೇಳಿದ್ವಿ. ಹಾಗಾದರೆ ಏಲಿಯನ್ ಅಂದ್ರೇ ಏನು? ಹಾಗಾದರೆ ಎಲ್ಲಿಂದ ಬಂತು ಆ ಏಲಿಯನ್ ಅನ್ನೋ ಪದ ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆಲ್ರಿಗೂ ನಮ್ಮ ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾವು ಹೆಚ್ಚಿನ ವಿಷಯ ಕಲಿಯೋದ್ರ ಜೊತೆಗೆ ನೀವು ಹೆಚ್ಚಿನ ವಿಷಯ ಕಲಿಯೋಣ. ಇದು ಏಲಿಯನ್ ಬಗ್ಗೆ ಯಾರಾದರೂ ಏನಾದರೂ ಸ್ವಲ್ಪ ಏಲಿಯನ್ ಅಂದರೆ ಏನಂತ ಇಂಟ್ರೊಡ್ಯೂಸ್ ಮಾಡ್ಬೋದಾ? ಏಲಿಯನ್ ನನಗನ್ಸಿದ ಮಟ್ಟಿಗೆ ಅಂದರೆ ಏಲಿಯನ್ ಅಂದರೆ ಈಗ ಫಾರಿನ್ ಆಬ್ಜೆಕ್ಟ್ ಅಂತಾರಲ್ಲ, ಈಗ ನಾವು ಬೇರೆ ದೇಶದಲ್ಲಿ ಬಂದಿರೋ ಜನ ಫಾರಿನ್ ಜನ ಅಂತ ಹೇಳ್ತೀವಿ. ಸೊ ಏಲಿಯನ್ ಅಂದರೆ ಈ ಅರ್ತ್ ಬಿಟ್ಟು ಬೇರೆ ಕಡೆಯಿಂದ ಬಂದಿರೋದನ್ನ ಏಲಿಯನ್ ಅಂತೀವಿ. ಆದರೆ ನಾವು ಬೇರೆ ಕಡೆಯಿಂದ ಪ್ರಾಣಿನೇ ಬರಬೇಕು ಅಂತಲ್ಲ, ಏನೇ ಬರೋದು ಏಲಿಯನ್ ಆಬ್ಜೆಕ್ಟ್ ಅಂತೀವಿ. ಪ್ರಾಣಿ ಬಂದಿಲ್ಲ ಅಂದರೆ ಏಲಿಯನ್ ಆಬ್ಜೆಕ್ಟ್ ಅಂತೀವಿ. ಈ ಥರ ಯಾವುದಾದ್ರೂ ಪ್ರಾಣಿ ಬಂತು ಅಂದರೆ ಅದಕ್ಕೆ ಏಲಿಯನ್ ಅಂತ ಕರಿತೀವಿ. ಇದು ನನಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ನನಗೆ ಗೊತ್ತಿರೋ ಪ್ರಕಾರ ಬಂದ್ಬಿಟ್ಟು ಇದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಅಮೆರಿಕದಲ್ಲಿ ಜಾಸ್ತಿ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದು ಬಂದ್ಬಿಟ್ಟು ಟೈಮ್ ಟ್ರಾವೆಲರ್ ಅಂತ ಹೇಳ್ತಾರೆ. ಸೊ ಆಮೇಲೆ ಇನ್ನೊಬ್ರು ಯಾರೋ ಹೇಳ್ತಾರೆ ನಾಸಾ ಆಲ್ರೆಡಿ ಒಂದು ಇಂಟರ್ವ್ಯೂ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಆ ಇಂಟರ್ವ್ಯೂದಲ್ಲಿ ಏನೇನೋ ಹೇಳಿದೆ ಅಂತ ಹೇಳ್ತಾರೆ. ಅದು ಬಂದ್ಬಿಟ್ಟು ಭೂಮಿಯಲ್ಲಿ ಸ್ಟಾರ್ಟಿಂಗಲ್ಲಿ ಬಂದ್ಬಿಟ್ಟು ಭೂಮಿಯಲ್ಲಿತ್ತು ಅಂತ ಹೇಳ್ತಾರೆ. ಸೊ ಯಾವುದೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಸೊ ಈ ಥರ ಇದೆ ಸಿಚುವೇಶನ್ ಅದ್ರ ಬಗ್ಗೆ. ಓಕೆ, ನನಗೆ ತಿಳಿದಿರೋ ಮಟ್ಟಿಗೆ ಇವಾಗ ಇವರು ವಿನಾಯಕ್ ಮತ್ತು ಅಜಿತ್ ಅವ್ರು ಏನು ಹೇಳಿದ್ರು, ಏಲಿಯನ್ಸ್ ಅಂದರೆ ಔಟರ್ ಬಾಡಿ, ಅಂದರೆ ನಮ್ಮ ಭೂಮಿಯಲ್ಲಿ ಅಲ್ಲದೆ ಬೇರೆ ಗ್ರಹದಿಂದ ಬಂದಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಾವು ಅದಕ್ಕೂ ಮುಂಚೆ ನಮ್ಮ ಭೂಮಿ ಯಾವ ಥರ ಫಾರ್ಮೇಷನ್ ಆಯಿತು, ಸೊ ಬೇರೆ ಗ್ರಹದಿಂದ ಬರ್ತಿದೆ ಅಂದರೆ ನಮ್ಮ ಭೂಮಿ ಏನು ಮಾಡ್ತಿತ್ತು ಅವಾಗ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೋಗೋಣ. ಸೊ ನೀವು ಚಿಕ್ಕ ಹುಡುಗರ ಇದ್ದಾಗ ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಇದನ್ನು ತಿಳ್ಕೊಂಡಿರ್ತೀರ, ಬಿಗ್ ಬ್ಯಾಂಗ್ ಥಿಯರಿ ಅಂತ. ನೆನಪಿದೆ ಅಂತ ಅನ್ಕೊಂತೀನಿ ನಾನು, ಅದು ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಬಿಗ್ ಬ್ಯಾಂಗ್ ಥಿಯರಿ ಆದಾಗ ಏನಾಗುತ್ತೆ ಅಂದರೆ ಭೂಮಿ ತುಂಬ ಕಾದಿರುತ್ತೆ. ಓಕೆ, ಈವನ್ ಏನೂ ಇರೋದಿಲ್ಲ ಭೂಮಿಯಲ್ಲಿ. ಓಕೆನಾ? ಸೊ ಆಫ್ಟರ್ ಬಿಲಿಯನ್ ಇಯರ್ಸ್ 15 ಅಥವಾ 10 ಬಿಲಿಯನ್ ಇಯರ್ಸ್ ಆದಮೇಲೆ ಭೂಮಿ ಸ್ವಲ್ಪ ಕೂಲ್ ಆಗುತ್ತೆ. ಓಕೆ, ಆವಾಗ ಏನಾಗುತ್ತೆ ಅಂದರೆ ಲೈಕ್ ಓಕೆ, ಬಟ್ ಆವಾಗಲೂ ಕೂಡ ಹೈಡ್ರೋಜನ್ನು ಮತ್ತು ಹೀಲಿಯಂ ಏನು ಆಕ್ಸಿಜನ್ಸ್ ಅಲ್ಲ ಏನೋ ಗ್ಯಾಸಸ್ ಇರ್ತವೆ. ಬಟ್ ಆಕ್ಸಿಜನ್ ಇರೋದಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಇರೋದಿಲ್ಲ. ನೀವೇನೇ ಹಾಕಿದ್ರೂ ಕೂಡ ಭೂಮಿ ಜಸ್ಟ್ ಹಿಂಗೆ ಗ್ರ್ಯಾಬ್ ಮಾಡ್ಕೊಳುತ್ತೆ ಮತ್ತು ಬರ್ನ್ ಆಗೋಗುತ್ತೆ ಆ ಟೈಮಲ್ಲೂ ಕೂಡ. ಓಕೆ, ಬಟ್ ಸ್ವಲ್ಪ ಹೋಗ್ತಾ ಬಿಲಿಯನ್ಸ್ ಆಫ್ ಇಯರ್ಸ್ ಹೋಗ್ತಾ ಭೂಮಿ ಫಾರ್ಮೇಷನ್ ಆಗುತ್ತೆ. ಓಕೆನಾ? ಭೂಮಿ ಫಾರ್ಮೇಷನ್ ಆದಮೇಲೆ ಸೊ ನಮ್ಮ ಅಕ್ಕಪಕ್ಕ ಪ್ಲಾನೆಟ್ಸ್ಗಳು ಫಾರ್ಮೇಟ್ ಆಗ್ತವೆ, ಸೋಲಾರ್ ಸಿಸ್ಟಮ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಥರ ಎಷ್ಟೋ ಸೋಲಾರ್ ಸಿಸ್ಟಮು ನಮ್ಮ ಗ್ಯಾಲಕ್ಸಿನಲ್ಲಿ ಇದ್ದಾವೆ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಒಂದು ಪಾಯಿಂಟ್ ಏನಪ್ಪ ಅಂದರೆ, ಸೊ ಈ ಔಟ್ಸೈಡಿಂದ ಬರ್ತಿದೆ ಒಂದು ಯಾವುದೋ ಒಂದು ಏಲಿಯನ್ ಅಂದರೆ ಈ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಅಲ್ಲದೆ ಬೇರೆ ಸೋಲಾರ್ ಸಿಸ್ಟಮಲ್ಲೂ ಇರ್ಬೋದು ಅನ್ನೋದು ಒಂದು ಥಾಟ್ ನಮಗೆ ಬರುತ್ತೆ. ಸೊ ಹಂಗಾಗಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೊ ಈ ಭೂಮಿಯಿಂದ ಹೊರಗಡೆ ಅದು ಇದೆಯಾ ಅಥವಾ ಇಲ್ವಾ ಇನ್ನೂ ಯಾರೂ ಕನ್ಫರ್ಮ್ ಮಾಡಿಲ್ಲ, ನನಗೆ ಬೇಸಿಕ್ ಐಡಿಯಾ ತಿಳಿದಿರೋ ಪ್ರಕಾರ. ಯಾಕೆಂದರೆ ಇದು ನಾನು ಟಿ ವಿಲೆಲ್ಲ ನೋಡ್ತಾ ಇರ್ತೀನಿ, ಬಟ್ ಎಲ್ಲೂ ಕೂಡ ಇದೆ ಅಂತ ಎಲ್ಲೂ ಹೇಳಿಲ್ಲ. ಬಟ್ ಅದಿದೆ ಅಂತಲೂ ಹೇಳ್ತಾರೆ, ಇಲ್ಲ ಅಂದ್ರೂ ಹೇಳ್ತಾರೆ. ಸಾರಿ, ಗೊತ್ತಿದೆ ಅಜಿತ್ ಅವರೇ? ಬಂದಿದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ಹೇಳ್ತಾ ಇರ್ತಾರೆ. ಹೌದು, ಕರೆಕ್ಟ್, ಬಂದಿದೆ ಅಂತ ಹೇಳ್ತಾರೆ. ಆಮೇಲೆ ಎಲ್ಲೋ ಅದ್ರದ್ದು ಶವಗಳು ಸಿಕ್ತು ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಅಂತ ಒಂದು ಕ್ಲಾರಿಟಿ ಇಲ್ಲ. ಸೊ ನಾನು ಇದು ಈಗ ರೀಸೆಂಟಾಗಿ ಒಂದು ಲೈಕ್ ಒಂದು ಇನ್ಫಾರ್ಮೇಷನ್ನ ಸರ್ಚ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊಂಡೆ ಫ್ರಮ್ ಬೇಸಿಕ್ಕಿಂದ ಹೇಳಿ. ಸೊ ಇದು ಎಲ್ಲಿಂದ ಬಂತು? ಫಸ್ಟ್ ಆಫ್ ಆಲ್ ಈಗ ತುಂಬ 200-300 ವರ್ಷದಿಂದ ಇದು ಇರಲಿಲ್ಲ. ಐ ಥಿಂಕ್ ನಾವು ಏಲಿಯನ್ ಅಂತ ಗೊತ್ತೇ ಇರಲಿಲ್ಲ. ಈಗ ನಮಗೆ ರೀಸೆಂಟ್ ಒಂದು 70-80 ಇಯರ್ಸಿಂದ ಅದರಿಂದ ಸ್ವಲ್ಪ ಏಲಿಯನ್ ಅಂತ ಹೇಳಿದ್ರೆ ಏನೋ ಸಮಥಿಂಗ್ ವಿಚ್ ಇಸ್ ನಾಟ್ ಲೈಕ್ ಅಸ್ ಅನ್ನೋ ಥರದಲ್ಲಿ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಜೀವಿ ಅಂತ ಏಲಿಯನ್ ಅಂತಂದ್ರೆ ಅದರಿಂದ ಗೊತ್ತಾಯ್ತು ಅಷ್ಟೇ ನಮಗೆ. ಬಟ್ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ.
ಸೊ ಹಂಗಾಗಿ ನಾನೇನು ಮಾಡಿದೆ, ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋಣ ಅಂತೇಳಿ ಒಂಚೂರು ಚೆಕ್ ಮಾಡಿದೆ. ಈ ಏಲಿಯನ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಫಸ್ಟ್ ಆಫ್ ಆಲ್ ಅಂತೇಳಿ. 1947ರಲ್ಲಿ ಆರ್ನಾಲ್ಡ್ ಅನ್ನೋ ಒಬ್ಬ ಬಿಸ್ನೆಸ್ ಮ್ಯಾನು ಪ್ಲೇನಲ್ಲಿ ಹೋಗ್ತಾ ಇರ್ತಾನೆ. ಓಕೆ, ಜಸ್ಟ್ ಅವನು ಬಿಲ್ಡ್ ಮಾಡಿರೋಂಥ ಒಂದು ಚಿಕ್ಕ ಪ್ಲೇನಲ್ಲಿ ಹೋಗ್ಬೇಕಾದ್ರೆ ಅವನಿಗೆ ಸ್ವಲ್ಪ ದೂರದಲ್ಲಿ ಒಂದು 8 ರಿಂದ 10 ಆರುವ ತಟ್ಟೆಗಳು ಕಾಣ್ತವೆ, ಲೈಕ್ ಸಾಸಸ್. ಅವನೇನು ಮಾಡ್ತಾನೆ, ಇದನ್ನ ಬಂದು ನೋಡಿ ಈ ಥರ ನನಗೆ ಕಾಣ್ತಿದ್ದಾವೆ ಅಂತೇಳಿ ಪ್ರೆಸ್ಸಲ್ಲಿ ಹೇಳ್ತಾರೆ. ಸೊ ಆರುವ ತಟ್ಟೆಗಳು ಕಾಣ್ತಿದ್ದಾವೆ ಅಂದರೆ ನನಗೆ ಅದು ಎಷ್ಟು ಒಂದು 1000 ಮೈಲ್ಸ್ ಪರ್ ಅವರಲ್ಲಿ ಹೋಗ್ತಾ ಇರುತ್ತೆ. ಅದು ಏನು 120 ಅಲ್ಲ, 1000 ಮೈಲ್ಸ್ ಪರ್ ಅವರಲ್ಲಿ ಒಂದು 10 ರಿಂದ 15 ನೋಡ್ತಾನೆ. ಅದನ್ನ ಬಂದು ಪ್ರೆಸ್ಸಿಗೆ ಹೇಳ್ತಾನೆ. ಪ್ರೆಸ್ಸಿಗೆ ಹೇಳಿದಾಗ ಓಕೆ ಇದಿದೆಯಾ ಅಂತೇಳಿ ಅವ್ರೇನು ಮಾಡ್ತಾರೆ, ಪ್ರೆಸ್ಸಲ್ಲಿ ಏನು ಮಾಡ್ತಾರೆ, ಫ್ಲೈಯಿಂಗ್ ಸಾಸರ್ಸ್ ಅಂದರೆ ಆರುವ ತಟ್ಟೆಗಳು ಅಂತ ನೇಮಿಂಗ್ ಮಾಡಿಬಿಡ್ತಾರೆ. ಈ ಆರುವ ತಟ್ಟೆಗಳು ಇಲ್ಲಿಂದ ಕತೆ ಶುರುವಾಗೋದು ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕತೆ. 1948ರಲ್ಲಿ ಅವನು ಹಾಕ್ಕೊಟ್ಟಾದ್ಮೇಲೆ ಇವ್ರೇನು ಮಾಡ್ತಾರೆ, ಹಾಲಿವುಡ್ ಅವ್ರು ಏನು ಮಾಡ್ತಾರೆ, ಓ ಇದೇನಾ ಇದು, ಇವನೇನೋ ಇದನ್ನು ಹೇಳ್ತಿದ್ದಾನೆ, ಹಂಗಾದ್ರೆ ಮೇ ಬಿ ಇರ್ಬೋದೇನೋ, ಬೇರೆ ಗ್ರಹದಿಂದ ಜೀವಿಗಳು ಬರ್ತಾ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಸಿನಿಮಾ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ 1956 ಸೊ ಇದನ್ನೇನಾಗುತ್ತೆ ಅಂದರೆ, ಇವರೆಲ್ಲ ಈ ಥರ ಮಾಡಿದಾರಲ್ಲ ಅಂತೇಳಿ USA ಗೌರ್ಮೆಂಟ್ ಅವ್ರಿಗೆ ಒಂದು ಡೌಟ್ ಬರುತ್ತೆ. ಅವ್ರೇನು ಮಾಡ್ತಾರೆ, USA ಏರ್ಫೋರ್ಸ್ ಅವ್ರು ಏನು ಮಾಡ್ತಾರೆ, 1948ಅಲ್ಲಿ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಬಗ್ಗೆನೇ ಅಧ್ಯಯನ ಮಾಡೋಣ ಅಂತೇಳಿ, ಪ್ರಾಜೆಕ್ಟ್ ಸೈನ್ ಅಂತ ಹೇಳಿ. ಈ ಪ್ರಾಜೆಕ್ಟ್ ಸೈನಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಬಂದಿರೋವಂಥ ಆಬ್ಜೆಕ್ಟ್ ಏನಿದ್ದಾವೆ ಇವನ್ನ ಒಂದಷ್ಟು ಅಧ್ಯಯನ ಮಾಡಾದ್ಮೇಲೆ ಏನಂತಾರೆ, ಇವು ಬೇರೆ ವರ್ಲ್ಡಿಂದ ಬಂದಿರೋ ಸ್ಪೇಸ್ ಕ್ರಾಫ್ಟ್ ಇರ್ಬೋದು, ಅಥವಾ ಗ್ರಹಗಳು ಏನು ನಮ್ಮ ಮರ್ಕ್ಯುರಿ ಮತ್ತು ವೀನಸ್ ಇದೆಯಲ್ಲ ಅವು ಸೂರ್ಯನ ರಿಫ್ಲೆಕ್ಷನ್ಗೆ ಹೊಡಿತಾ ಇರ್ಬೋದು ಅಂತ ಹೇಳ್ತಾರೆ. ಇದಾದ್ಮೇಲೆ ಇನ್ನೂ ಒಂದು ಆಟ ಚೆನ್ನಾಗುತ್ತೆ. ಸೊ 1948 ಆಯಿತು, ನೆಕ್ಸ್ಟ್ 1952 ಬರುತ್ತೆ. ಸೊ 1952ಗೆ ಏನು ಮಾಡ್ತಾರೆ, ಪ್ರಾಜೆಕ್ಟ್ ಗ್ರೆಡ್ಜ್ ಅಂತ ಸ್ಟಾರ್ಟ್ ಆಗುತ್ತೆ. ಈ ಪ್ರಾಜೆಕ್ಟ್ ಸೈನ್ ಇದೆಯಲ್ಲ ಅದ್ರ ನೆಕ್ಸ್ಟ್ ಪಾರ್ಟು ಪ್ರಾಜೆಕ್ಟ್ ಗ್ರೆಡ್ಜ್. ಈ ಪ್ರಾಜೆಕ್ಟ್ ಗ್ರೆಡ್ಜಲ್ಲೂ ಕೂಡ ಅಧ್ಯಯನ ಮಾಡ್ತಾರೆ. ಅವರಿಗೆ ಒಂದು 10 ರಿಂದ 12,000 ಈ ಸೈನಿಂಗ್ ಇರೋವಂಥದ್ದು ಗೊತ್ತಾಗುತ್ತೆ. ಅಂದರೆ ಏನೋ ಒಂದು ಬರ್ತಾ ಇದೆ, ಏನೋ ಒಂದು ಇದಾಗ್ತಿದೆ ಅಂತ ಹೇಳಿ. ಸೊ ಇದಕ್ಕೆ ಇವ್ರೇನು ಮಾಡ್ತಾರೆ, ಇದನ್ನೆಲ್ಲ ಡೇಟಾ ರೆಕಾರ್ಡ್ ಮಾಡಬೇಕಲ್ಲ, ಪ್ರಾಜೆಕ್ಟ್ ಬ್ಲೂ ಬುಕ್ ಅಂತ ಒಂದು ರೆಡಿ ಮಾಡ್ತಾರೆ 1952 ಇಂದ 1969ವರೆಗೂ. ಸೊ ಈ ಪ್ರಾಜೆಕ್ಟ್ ಬ್ಲೂ ಬುಕ್ಕಲ್ಲಿ ಏನೇನು ಕಾಣುತ್ತೆ, ಏನೇನು ಬರುತ್ತೆ ಎಲ್ಲದನ್ನೂ ಬರೀತಾರೆ. ಈ 1952 ಮತ್ತು 1962 ಏನಿದೆಯಲ್ಲ ಇದ್ರ ಮಧ್ಯದಲ್ಲಿ ತುಂಬ ಒಂದಷ್ಟು ರ್ಯಾಡರ್ ಎಷ್ಟೊಂದು ಗ್ರ್ಯಾಬ್ ಮಾಡುತ್ತೆ. ಏನೋ ಒಂದು ಬಂತು ಅಂತಾರೆ, ಏನೋ ಒಂದು ಲೈಕ್ ರ್ಯಾಡರ್ ಏನೋ ಡಿಟೆಕ್ಟ್ ಮಾಡ್ತಿದೆ ಅಂತಾರೆ. ಬಟ್ ಇವ್ರಿಗೆ ಏನೂ ಗೊತ್ತಾಗ್ತಿಲ್ಲ, ಏನೋ ಡಿಟೆಕ್ಟ್ ಮಾಡ್ತಿದೆ, ಅದು ಅನ್ಯಗ್ರಹ ಜೀವಿನ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಇನ್ನೊಂದೇನು ಮಾಡ್ತಾರೆ, ಈ ಪ್ರಾಜೆಕ್ಟ್ ಬ್ಲೂ ಬುಕ್ಕಲ್ಲಿ ಬರೆದಾದ್ಮೇಲೆ ಇವಾಗ ಕತೆ ಸ್ಟಾರ್ಟ್ ಆಗೋದು. ಇವಾಗ ಅಜಿತ್ ಅವ್ರದ್ದು ಮಾತು ಹೇಳಿದ್ರು, ಏನಕ್ಕೆ ನಾರ್ತ್ ಅಮೇರಿಕಾ ಮತ್ತು ಇದು ಸೌತ್ ಅಮೇರಿಕಾದಲ್ಲೇ ಜಾಸ್ತಿ ಕಾಣುತ್ತೆ, ನಮ್ಮ ಭಾರತದಲ್ಲಿ ಎಲ್ಲೂ ಕಾಣ್ತಿಲ್ಲ ಅಂತೇಳಿ. ಭಾರತದಲ್ಲಿ ಎಂತಕ್ಕೆ ಕಾಣ್ತಿಲ್ಲ ಅಂದರೆ, ನಮ್ಮ ಭಾರತ ಈಕ್ವೇಟರ್ ರೀಜನಲ್ಲಿ ಸಿಚುವೇಟ್ ಆಗಿದೆ. ಸೊ ಈಕ್ವೇಟರ್ ರೀಜನಲ್ಲಿ ನನಗೆ ಇದು ಒಂದು ಇಂಟರ್ವ್ಯೂ ನೋಡಬೇಕಾದ್ರೆ ಇಸ್ರೋ ಅವರ ಅಧ್ಯಕ್ಷರು ಸೋಮನಾಥನ್ ಹೇಳ್ತಾರೆ, ನಮ್ಮ ಭಾರತದ ಈಕ್ವೇಟರ್ ರೀಜನಲ್ಲಿ ಸೆಟಲ್ ಆಗಿರೋದ್ರಿಂದ ಕ್ಲೌಡಿ ಜಾಸ್ತಿ ಇರುತ್ತೆ, ಕ್ಲೌಡ್ ಇರುತ್ತೆ. ಸೊ ನಮಗೆ ಅಷ್ಟು ಸುಲಭವಾಗಿ ಯಾವುದೇ ಒಂದು ಲೈಕ್ ಒಂದು ಏನಾದರೂ ಒಂದು ಆಬ್ಜೆಕ್ಟ್ ಪಾಸ್ ಆದರೂ ಕೂಡ ಕಣ್ಣಿಗೆ ಕಾಣೋದಿಲ್ಲ ಅಂತಾರೆ. ಬಟ್ ಇಲ್ಲಿ ಈ ನಾರ್ತ್ ಅಮೆರಿಕಾ ಮತ್ತು ಯುರೋಪು ಮತ್ತು ಸೌತ್ ಅಮೆರಿಕಾ ಏನಿದೆ ಇವು ಬಂದು ಈಕ್ವೇಟರ್ ಮೇಲೂ ಮತ್ತೆ ಕೆಳಗಿದೆ. ಸೊ ಹಂಗಾಗಿ ಅಲ್ಲಿ ಮಾತ್ರ ನಮಗೆ ಇದು ಕಾಣ್ತಿದೆ, ಓಕೆನಾ. ಬಟ್ ಇನ್ನೆಲ್ಲೂ ಯಾವುದೇ ಪ್ರದೇಶದಲ್ಲೂ ಈ ಆರುವ ತಟ್ಟೆಗಳು ಫ್ಲೈಯಿಂಗ್ ಸಾಸಸ್ ಕಂಡಿಲ್ಲ. ಸೊ ಇದು ಒಂದು ಪಾಯಿಂಟ್. ಅಂದ್ರೆ ಇಂಡಿಯಾದಲ್ಲಿ ಇದು ಇದುವರೆಗೂ ಎಲ್ಲೂ ಕಂಡಿಲ್ಲ ಅಂತಾನೆ, ಇಂಡಿಯಾದಲ್ಲಿ ಎಲ್ಲೂ ಕಂಡಿಲ್ಲ, ಅದು ಎಲ್ಲೂ ಕಂಡಿಲ್ಲ. ಬಟ್ ಆ ರೀಜನಲ್ಲಿ ಮಾತ್ರ ಕಾಣ್ತಿದೆ. ಸೊ ಇದಕ್ಕೆ ಏನ್ ಮಾಡ್ತಾರೆ, ಈಗ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇವ್ರೇನ್ ಮಾಡ್ತಾರೆ, ಮನೋಹರ್ ಅವರೇ ನಿಮ್ಗೊಂದು ಸ್ವಲ್ಪ ಇಂಟ್ರಪ್ಟ್ ಮಾಡ್ತೀನಿ. ಹಾಗಾದ್ರೆ ಇಂಡಿಯಾದಲ್ಲಿ ಸ್ವಲ್ಪ ಹೇಳ್ತಾ ಇರ್ತಾರಲ್ಲ ಅವಾಗವಾಗ ಬಂತಂತೆ ಏನೇನು ಇರ್ಬೇಕಂತೆ ಅಂತ. ಈಗ ಸುಮಾರು 1 ವರ್ಷ 2 ವರ್ಷದ ಮುಂಚೆ ಅನ್ಸುತ್ತೆ ಫುಲ್ ಬಂದ್ಬಿಟ್ಟಿದೆ ಅಂತ. ಆಗಿದ್ರೆ ಅದು ಸುಳ್ಳು ಅಂತೀರಾ? ಮೇಡಮ್ ಯಾವುದೇ ದಾಖಲೆ ಇಲ್ಲ ಅಲ್ಲಿ ಹೇಳೋದಿಕ್ಕೆ. ಬಂದಿದೆ ಅಂತಾರೆ, ದಾಖಲೆ ಇಲ್ಲ. ಈಗ ರೀಸೆಂಟ್ ಆಗಿ ರಾಜಸ್ಥಾನಲ್ಲಿ ಬಂದಿದೆ ಅಂತ ಇದನ್ನ ಮಾಡಿದ್ರು, ಬಟ್ ಯಾವುದೇ ಪುರಾವೆಗಳಿಲ್ಲ, ಯಾವುದೇ ದಾಖಲೆಗಳು ಕೂಡ ಇಲ್ಲ. ಸೊ ಇದಕ್ಕೆ ಏನು ಮಾಡ್ತಾರೆ, ಸುಳ್ಳಾಗಿದೆ. ಸೊ ಅಂದರೆ ಅವರಿಗೆ ಸೈಂಟಿಸ್ಟ್ಗಳಿಗೆ ಯಾವುದೂ ಕೂಡ ಐಡಿಯಾ ಇಲ್ಲ, ಏನಿದೆ ಏನು ಅನ್ನೋದೇ ಗೊತ್ತಾಗ್ತಿಲ್ಲ. ಇದು ಆರುವ ತಟ್ಟೆಗಳ ಫ್ಲೈಯಿಂಗ್ ಸಾರ್ಸಸ್ ಅನ್ನೋದು ಕನ್ಫರ್ಮ್ ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, 1965 ಇದು ನಾಸಾ ಸೈಂಟಿಸ್ಟ್ಗಳು ಅಧ್ಯಯನ ಮಾಡಬೇಕಾದ್ರೆ ಒಂದು ಗಮನಿಸ್ತಾರೆ, 1970 ಮತ್ತು 1980 ಮಧ್ಯದಲ್ಲಿ ಒಂದು ಗ್ರಾವಿಟಿ ಅಸಿಸ್ಟ್ ಆಗುತ್ತೆ ಅಂತ ಒಂದು ಗಮನಿಸ್ತಾರೆ. ಗ್ರಾವಿಟಿ ಅಸಿಸ್ಟ್ ಏನಪ್ಪ ಅಂದರೆ, ಈ ಜುಪಿಟರು, ಸ್ಯಾಟ್ರಾನು, ನೆಪ್ಚೂನು ಮತ್ತು ಯುರೇನಿಯಸ್
ಓಕೆ, ಈಗಳು ಒಂದು ಗ್ರಾವಿಟಿ ಅಸಿಸ್ಟ್ ಏನಾಗುತ್ತೆ ಅಂದರೆ, ನಾವು ನಾರ್ಮಲಿ ಒಂದು ಗ್ರಾವಿಟೇಷನಿಂದ ಇನ್ನೊಂದು ಗ್ರಾವಿಟೇಷನ್ಗೆ ಹೋಗ್ಬೇಕಾದ್ರೆ ನಮ್ಮ ಸ್ಪೇಸ್ ಕ್ರಾಫ್ಟ್ಗಳು ಸೊ ಇಂಜಿನನ್ನು ಬರ್ನ್ ಮಾಡಿ ಹೋಗ್ತವೆ. ಬಟ್ ಇಲ್ಲಿ ಆ ಥರ ಆಗೋದಿಲ್ಲ. ಸೊ ಇಲ್ಲಿ ಆ ಗ್ರಾವಿಟೇಷನ್, ಸಪೋಸ್ ಸ್ಯಾಟ್ರನ್ ಅಥವಾ ಯುರೇನಸ್ ಆ ಗ್ರಾವಿಟೇಷನ್ ಒಳಗಡೆ ಎಂಟ್ರಿ ಬಂದಾಗ, ಗ್ರಾವಿಟಿ ಅಸಿಸ್ಟ್ ಆದಾಗ ಏನು ಮಾಡುತ್ತೆ, ವಿತೌಟ್ ಪವರ್, ಜಾಸ್ತಿ ಪವರನ್ನು ಸ್ಪೇಸ್ ಕ್ರಾಫ್ಟ್ ಯೂಸ್ ಮಾಡಿದ್ರೆ ಅದೇ ಗ್ರಾವಿಟೇಷನ್ ಪವರ್ನ, ಸ್ಯಾಟ್ರನ್ ಗ್ರಾವಿಟೇಷನ್ ಪವರ್ ಮತ್ತು ಯುರೇನಸ್ ಗ್ರಾವಿಟೇಷನ್ ಪವರ್ನ ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ, ಮುಂದಗಡೆ ಮೂವ್ ಆಗುತ್ತೆ. ಅಂದರೆ ಔಟ್ ಆಫ್ ದ ಸೋಲಾರ್ ಸಿಸ್ಟಮ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಇದನ್ನು ಗಮನಿಸಿದ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ ಅಂದರೆ, ಸೊ ಸ್ಟೆಲ್ಲಾರ್ ಪ್ರಾಜೆಕ್ಟನ್ನು ಶುರು ಮಾಡ್ತಾರೆ. ಅಂದರೆ ನಮ್ಮ ಸೋಲಾರ್ ಸಿಸ್ಟಮನ್ನು ಬಿಟ್ಟು ಬೇರೆ ಸೋಲಾರ್ ಸಿಸ್ಟಮ್ಗೆ ಹೋದ್ರಿ ಅಲ್ಲಿ ಏಲಿಯನ್ಗಳಿದಾವ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿಂದ ಒಂದು ರೋಚಕ ಕತೆ ಸ್ಟಾರ್ಟ್ ಆಗುತ್ತೆ. ಸೊ 1977 ಏನು ಮಾಡ್ತಾರೆ ಅಂದರೆ, ಒಟ್ಟು ನಾಸಾದವರು 5 ಇಂಟ್ರಾಸ್ಟೆಲ್ಲರ್ ಪ್ರಾಜೆಕ್ಟನ್ನು ಬಿಡ್ತಾರೆ, ಸ್ಪೇಸ್ ಕ್ರಾಫ್ಟನ್ನು ಲಾಂಚ್ ಮಾಡ್ತಾರೆ. ಒಂದು ಬಂದು ಪಾಯ್ನರ್ 10, ಪಾಯ್ನರ್ 11, ಒಂದು ನ್ಯೂ ಹಾರಿಝನ್, ಮತ್ತು ಒಂದು ವೈಜರ್ 1 ಆ್ಯಂಡ್ ಇನ್ನೊಂದು ವೈಜರ್ 2 ಅಂತ ಇದೆ, ಐ ಥಿಂಕ್. ಸೊ ನನ್ನ ನೇಮ್ ಅದು ವೈಜರ್ 2 ಅಂತ ಇದೆ. ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ, ನ್ಯೂ ಹಾರಿಝನ್ ಆಫ್ ಸ್ಪೇಸ್ ಕ್ರಾಫ್ಟ್ ಏನು ಮಾಡುತ್ತೆ, ಅಪ್ ಟು ಪ್ಲೂಟೋವರೆಗೂ ಹೋಗುತ್ತೆ. So that is the first one. It is going to reach up to Pluto, New Horizon. But Pioneer 10 ಮತ್ತು Pioneer 11 ಇಂಟ್ರಾಸ್ಟೆಲ್ಲರ್ ಅಂದರೆ ನಾನು ಹೇಳಿದೆ, ಒಂದು ಸೋಲಾರ್ ಸಿಸ್ಟಮಿಂದ ಮತ್ತೊಂದು ಸೋಲಾರ್ ಸಿಸ್ಟಮ್ ಮಧ್ಯೆ ಏನಿರುತ್ತೆ ಅದು ಸ್ಟೆಲ್ಲಾರ್ ಗ್ಯಾಪ್. ಸೊ ಅಲ್ಲಿಗೆ ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ನೊಂದು ವಾಯೇಜರ್ 1 ಮತ್ತು ವಾಯೇಜರ್ 2, ಸೊ ಇವೆರಡನ್ನ ಲಾಂಚ್ ಮಾಡ್ತಾರೆ. ಸೊ ಇಂದಿಗೂ ಕೂಡ ಅವೆರಡು ಇನ್ನೂ ಟ್ರಾವೆಲಿಂಗಲ್ಲಿ ಇದ್ದಾವೆ. ಸೊ ಇದರಲ್ಲಿ ಇನ್ನೊಂದೇನಪ್ಪ ಉದ್ದೇಶ ಅಂದರೆ, 1977 ಕಳಿಸಿರೋ ಪಾಯ್ನರ್ 10 ಮತ್ತು ಪಾಯ್ನರ್ 11 ಸೊ ಏಲಿಯನ್ಗೆ ಬೇಕಾಗಿರುವಂಥ ಒಂದು ಮೆಸೇಜನ್ನು ಕಳಿಸ್ತಾರೆ. ಅವತ್ತಿನ ಕಾಲಕ್ಕೆ ಏನಪ್ಪ ಮೆಸೇಜು ಅಂದರೆ, ನೀವು ನಾರ್ಮಲಿ ನೋಡಿರ್ತೀರ, ಒಂದು 12 ಇಂಚಸ್ದು ಒಂದು ಪ್ಲೇಟ್ ಇರುತ್ತೆ, ಒಂದು ತಗಡು ಪ್ಲೇಟ್ ಅಂತ ನಾನು ಜಸ್ಟ್ ನನ್ನ ಇದರಲ್ಲಿ ಹೇಳ್ತಿರೋದು. ಒಂದು ತಗಡು ಪ್ಲೇಟಲ್ಲಿ ಸೊ ಒಬ್ಬ ಮನುಷ್ಯ, ಒಂದು ಅಂದರೆ ಮೆನ್ನು ಮತ್ತು ಹ್ಯೂಮನ್ನ ಚಿತ್ರ ಬಿಟ್ಟುಬಿಟ್ಟು ಸೈಡಲ್ಲಿ ಒಂದು ರೌಂಡ್ ಸರ್ಕಲಲ್ಲಿ ಇದು ಮಧ್ಯ ಸನ್ ಇದೆ, ಇನ್ನು ಅಕ್ಕಪಕ್ಕ ಪ್ಲಾನೆಟ್ಸ್ಗಳಿದ್ದಾವೆ, ಇಲ್ಲಿಂದ ಕೆಳಗಡೆ ಅರ್ತು, 3ನೇ ಇದರಲ್ಲಿ ಇರೋದು ಅರ್ತು. ಇಲ್ಲಿಂದ ನಾವು ನಿಮಗೆ ಸಿಗ್ನಲ್ನ ಕಳಿಸ್ತಾ ಇದ್ದೀವಿ, ಇಲ್ಲಿಂದ ನಾವು ನಿಮಗೆ ಮೆಸೇಜನ್ನು ಕಳಿಸ್ತಾ ಇದ್ದೀವಿ, ನೀವೇನಾದರೂ ಇದನ್ನು ತಿಳ್ಕೊಂಡ್ರೆ ವಾಪಸ್ಸು ಮೆಸೇಜನ್ನು ಕಳಿಸಿ ಅನ್ನೋ ಒಂದು ಮೆಸೇಜನ್ನು ತಗಡು ಪ್ಲೇಟನ್ನು ಕಳಿಸ್ತಾರೆ. ಬಟ್ ಪಾಯ್ನರ್ 10 ಸಕ್ಸಸ್ ಆಗೋದಿಲ್ಲ. ಇವಾಗ ಕಳಿಸಿರೋ ವ್ಯಾಗರ್ 1 ಮತ್ತು ವಾಯೇಜರ್ 2 ಅಲ್ಲಿ ಇನ್ನೊಂದೇನು ಕಳಿಸಿದ್ದಾರೆ ಅಂದರೆ, ನೀವು ಇವು ನೋಡಿರ್ಬೇಕು, ಹಳೆ ಕಾಲದ್ದು ಗ್ರಾಮಫೋನ್ ನೋಡಿರ್ತೀರ. ಗ್ರಾಮಫೋನಲ್ಲಿ ಇದು ರೌಂಡ್ ಡಿಸ್ಕ್ ಇರುತ್ತೆ, ಗಮನಿಸಿದ್ದೀರಾ? ಆ ರೌಂಡ್ ಡಿಸ್ಕ್ ಏನಾಗುತ್ತೆ ಅಂದರೆ, ನೀವು ಜಸ್ಟ್ ಒಂದೇನೋ ಒಂದು ಪ್ಲೇಸ್ ಮಾಡಿದ್ರೆ ಅದೇನು ಮಾಡುತ್ತೆ, ಆಡಿಯೋ ಸೌಂಡ್ ಬರುತ್ತೆ. ಸೊ ಆವತ್ತಿನ ಕಾಲಕ್ಕೆ 1977 ಏನು ಮಾಡಿದ್ರು, ಸೊ ಇವೆರಡು ಪಾಯ್ನರ್ 10 ಮತ್ತು ಪಾಯ್ನರ್ 11 ಸಕ್ಸಸ್ ಆಗದಿಲ್ದಾಗ ವೈಜರ್ 1 ಮತ್ತು ವೈಜರ್ 2gali ಸೇಮ್ ಆ ಥರದೊಂದು ಡಿಸ್ಕನ್ನು ಮ್ಯಾನುಫ್ಯಾಕ್ಚರ್ ಮಾಡಿ, ಅವತ್ತಿನ ಕಾಲಕ್ಕೆ 115 ನಮ್ಮ ಭೂಮಿಯ ಚಿತ್ರಗಳು, ಅಂದರೆ ನಾವು ಈ ಥರ ಇಲ್ಲಿದ್ದೀವಿ ಅಂತೇಳಿ 115 ಇಮೇಜಸ್ಸು, ಮತ್ತು ನಮ್ಮ ಭಾಷೆ ಇಂಗ್ಲೀಷು, ಬೇರೆ ಬೇರೆ ಈ ಥರ ಭಾಷೆಗಳಿದ್ದಾವೆ, ಮತ್ತು ಈ ಥರ ಭೂಮಿಯ ಸೌಂಡ್ಗಳು, ಭೂಮಿಯಲ್ಲಿ ಈ ಥರ ಸೌಂಡ್ ಬರುತ್ತೆ, ಪಕ್ಷಿಗಳು ಸೌಂಡು, ಅದು ಇದು ಮತ್ತೊಂದೆಲ್ಲ ಕಳಿಸಿದ್ದಾರೆ. ಆಮೇಲೆ ನಾವು ಹ್ಯೂಮನ್ಗಳು ಯಾವ್ಯಾವ ಇದ್ದೀವಿ ಅಂತ ಹೇಳಿ. ಸೊ ನೀವು ಇನ್ನೂ ಒಂದು ಅದ್ಭುತ ವಿಚಾರ ಏನಪ್ಪ ಅಂದರೆ, 115 ಇಮೇಜಸ್ ಇದಾವಲ್ಲ, ಆ ಇಮೇಜಸ್ಸು ಅವತ್ತಿನ ಕಾಲಕ್ಕೆ ತುಂಬ ಅಂದರೆ ಒಂದು ಇಮೇಜು 0.07 MB. ಓಕೆನಾ? ಅಷ್ಟನ್ನು ಕೂಡ ನಮಗೆ ಅದನ್ನು ವಿಸ್ಟ್ಯಾಂಡ್ ಮಾಡೋಕ್ಕಾಗ್ತಿಲ್ಲ. ಅಂದರೆ 115 ಇಮೇಜನ್ನು ಕಳಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಆ ಇಮೇಜಸ್ನೆಲ್ಲ ಆಡಿಯೋ ಕನ್ವರ್ಟ್ ಮಾಡಿ ಅದನ್ನು ಆ ಗ್ರಾಮೋಫೋನ್ ಏನಿದೆ ಅದರೊಳಗಡೆ ಫಿಕ್ಸ್ ಮಾಡಿ ಕಳಿಸಿದ್ದೀವಿ. ಓಕೆ, ಇವಾಗ ಏನಾದರೂ ಅವ್ರು ಏಲಿಯನ್ಸ್ ಏನಾದರೂ ರಿಸೀವ್ ಮಾಡಿಕೊಂಡ್ರೆ ಅದನ್ನು ಏನು ಮಾಡಬೇಕು, ಡಿಕೋಡ್ ಮಾಡಬೇಕು. ಡಿಕೋಡ್ ಮಾಡೋದು ಅಷ್ಟು ಸುಲಭ ಇಲ್ಲ, ಅವಕ್ಕೆ ಗೊತ್ತಿದೆ ಇಲ್ವೋ ನನಗಂತೂ ಗೊತ್ತಿಲ್ಲ. ತಗೊಂಡೋಗಿ ಅದನ್ನು ಗ್ರಾಮೋಫೋನ್ಗೆ ಹಾಕಿದ್ರೆ ಅದು ಡಿಕೋಡ್ ಆಗುತ್ತೆ ಅಂತ ಹೇಳಿ. ಬಟ್ 1977 ಕಳಿಸಿರೋದು ಇವತ್ತವರೆಗೂ ಇನ್ನೂ 47 ವರ್ಷ ಆದರೂ ಇನ್ನೂ ರೀಚ್ ಆಗಿಲ್ಲ ಆ ಸ್ಪೇಸ್ ಕ್ರಾಫ್ಟು. ಸೊ ಇನ್ನೂ ಒಂದು ವಿಚಾರ ಹೇಳ್ತೀನಿ, ಸ್ಪೇಸ್ ಕ್ರಾಫ್ಟು ಆ್ಯಕ್ಚುಲಿ ಜುಪಿಟರ್ ಇಂದ ಮುಂದೆ ಸ್ವಲ್ಪ ದೂರ ಹೋದರೆ ಸ್ಪೇಸ್ ಕ್ರಾಫ್ಟ್ಗೆ ನಿಮಗೆ ಸೂರ್ಯನ ಬೆಳಕು ಸಿಗೋದಿಲ್ಲ. ಸೊ ನೀವೇನೇ ಸೋಲಾರ್ ಪ್ಯಾನಲ್ ಹಾಕಿದ್ರು ಅದು ಮುಂದೆ ಹೋಗೋದಿಲ್ಲ. ಅದಕ್ಕೆ ಇನ್ನೊಂದೇನು ಮಾಡಿದ್ರು, RTG ಅಂತ ಯೂಸ್ ಮಾಡಿದ್ರು, ಅಂದರೆ ರೇಡಿಯೋ ಐಸೋಟ್ರೋಪಿಕ್ ಟ್ರಾನ್ಸ್ಮಿಟರ್ ಜನರೇಟರ್ ಅಂತೇಳಿ, RTG. ಸೊ ಇದು ಏನು ಮಾಡುತ್ತೆ ಅಂದರೆ, ಪ್ಲೂಟೋನಿಯಂ ಕೇಳಿರ್ತೀರ,
ಪ್ಲುಟೋನಿಯಂ 238 ಆಟೋಮೆಟಿಕ್ ಆಗಿ ಡಿಕೆ ಆಗಿ ಸೊ ಚಾರ್ಜಸ್ನ ಪ್ರೊಡ್ಯೂಸ್ ಮಾಡಿ ಅದು ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಈ ಎಲೆಕ್ಟ್ರಿಸಿಟಿಯಿಂದ ಅದು ಡಿಕೆ ಆಗ್ತಾನೆ ಬರ್ತಿದೆ ಇವತ್ತವರೆಗೂ. ಸೊ ಆ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಕೊಂಡು ಆ ಸ್ಪೇಸ್ ಕ್ರಾಫ್ಟು ಮುಂದೆ ಹೋಗ್ತಿದೆ. ಓಕೆ, ಸೊ ಇವತ್ತವರೆಗೂ ಆ್ಯಸ್ ಪರ್ ದ ರಿಪೋರ್ಟ್ ನಮಗೆ ಗೊತ್ತಿರೋ ಪ್ರಕಾರ ವಾಯ್ಜರ್ 1 ಅರೌಂಡು 20 ಬಿಲಿಯನ್ ಕಿಲೋಮೀಟರ್ ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ನ ಬಿಟ್ಟು ದಾಟಿದೆ. ವಾಯ್ಜರ್ 2 17 ಬಿಲಿಯನ್ ಕಿಲೋಮೀಟರ್ ದಾಟಿದೆ. ಅಂದರೆ ಅಕ್ಟೋಬರ್ 2024ಗೆ ನನಗೆ ಬಂದಿರೋಂಥ ಡೇಟಾ ಪ್ರಕಾರ. ಓಕೆ, ಸೊ ಹಂಗಾದರೆ ಈಗ ಮನೋಹರವರೇ, ನನಗೆ ಸ್ಟೋರಿ ಹೆಂಗಿದೆ ಅಂತ ಹೇಳಿದ್ರೆ ನಾನೆಲ್ಲೋ ವಾಯ್ಸರ್ ಜೊತೆಗೆ ಹೋಗ್ತಾ ಇದ್ದೀನೇನಪ್ಪ ಅಂತ ಫೀಲ್ ಆಗ್ತಾ ಇದೆ. ಸೊ ನಮಗೆ ನೆಕ್ಸ್ಟ್ ವಿಡಿಯೋಗೆ ಸ್ವಲ್ಪ ಹಂಗೆ ನಾವು ಆ ಫೀಲಲ್ಲೇ ಇರ್ತೀವಿ. ಸೊ ದಟ್ ಏನಾಯಿತು, ನೆಕ್ಸ್ಟ್ ಏನಾಗುತ್ತೆ, ನಿಜವಾಗ್ಲೂ ಹೋಗಿ ರಿಸೀವ್ ಮಾಡ್ತಾವ, ಮೆಸೇಜ್ ಏನಾದರೂ ಕೊಡ್ತಾವ ಅನ್ನೋದನ್ನು ನಾನು ಪಾರ್ಟ್ 2 ಅಲ್ಲಿ ವೆಯ್ಟ್ ಮಾಡೋಣ ಅನ್ಕೊಂಡು. ಯಾಕಂದರೆ ಐ ನೀಡ್ ದಟ್ ಫೀಲ್. ನಾನು ಸ್ವಲ್ಪ ಮೂವ್ ಆಗಬೇಕು ಅಂತ ನನಗೆ ಫೀಲ್ ಆಗ್ತಾ ಇದೆ. ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ? ನನಗಂತೂ ಭಾಳ ಇಂಟ್ರೆಸ್ಟ್ ಅನ್ನಿಸ್ತಾ ಇದೆ ಅಪ್ಪ ಸ್ಟೋರಿ ಕೇಳ್ತಾನೆ. ಅಂದರೆ ನೈಸಿ ಇದು ನಮಗೆ ಗೊತ್ತಿಲ್ಲದ್ದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೇಳ್ಬಿಟ್ರೆ ಇನ್ನೂ ಅದ್ರ ಬಗ್ಗೆ ಹೌದು. ಅಂದ್ರೆ ಮೇಜರ್ಲಿ ಇದು ಹೆಂಗೆ ಕ್ವಶನ್ ಕೂಡ ಇದಾವೆ ನನಗೆ, ಚಿತ್ರ ಬರ್ತಾ ಇದೆ, ಹಾಗಾಗಿ ಅದೇ ಫೀಲಲ್ಲಿ ಇರೋಣ ಅಂತೇಳಿ. ಸೊ ಇವನ್ನ ನಾವು ಪಾರ್ಟ್ 2 ವರೆಗೂ ಇದೇ ಒಂದು ಯೋಚನೆಯಲ್ಲಿ ನಾವು ಮುಳುಗಿರ್ತೀವಿ. ನೀವು ಅದರಲ್ಲೇ ಇರಿ. ಸೊ ದಟ್ ನಾವು ಅದೇ ಇಂಟ್ರೆಸ್ಟಿಂಗಲ್ಲಿ ಪಾರ್ಟ್ 2ನಲ್ಲಿ ಮುಂದುವರ್ಸೋಣ ಅಂತ ಇಷ್ಟಪಡ್ತೀನಿ. ಖಂಡಿತ ಪಾರ್ಟ್ 2ನಲ್ಲಿ ಇನ್ನೂ ಒಂದಷ್ಟು ಇಂಟ್ರೆಸ್ಟಿಂಗ್ ಕಥೆಗಳ ಜೊತೆಗೆ ನಾನು ಬರ್ತೀನಿ. ಥ್ಯಾಂಕ್ ಯು. ನಾವೆಲ್ಲ ವೇಟ್ ಮಾಡ್ತಾ ಇರ್ತೀವಿ. ಎಸ್.